ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ನಾನು ಡಾಕ್ಟರ್ ಡಿ ಎಸ್ ಕಾಂಬ್ಳೆ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, SDVS ಸಂಘದ SS ಆರ್ಟ್ಸ್ ಮತ್ತು TP ವಿಜ್ಞಾನ ಮಹಾವಿದ್ಯಾಲಯ ಶಂಕೇಶ್ವರ. ಇವತ್ತಿನ ದಿನ ನಾವು ನಿರುದ್ಯೋಗ ಎಂದರೇನು, ನಿರುದ್ಯೋಗದ ಪ್ರಕಾರಗಳು, ಅದೇ ರೀತಿಯಾಗಿ ನಿರುದ್ಯೋಗದ ಪ್ರಮಾಣವನ್ನು ಕುರಿತು ಇವತ್ತಿನ ದಿನ ಸವಿಸ್ತಾರವಾಗಿ ಅಧ್ಯಯನವನ್ನು ಮಾಡೋಣ. ಮೊದಲಿಗೆ ನಿರುದ್ಯೋಗ ಎಂದರೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ನಿರುದ್ಯೋಗ ಎಂದರೆ ಎಲ್ಲ ಅರ್ಹತೆ ಇದ್ದು ಕೆಲಸವು ದೊರೆಯದೇ ಇರುವಂತಹ ಒಂದು ಸ್ಥಿತಿಗತಿಗೆ ನಾವು ಸಾಮಾನ್ಯವಾಗಿ ನಿರುದ್ಯೋಗ ಎಂದು ಕರೆಯುತ್ತೇವೆ. ಪ್ರಸ್ತುತ ಎಲ್ಲ ರಾಷ್ಟ್ರಗಳು ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿವೆ. ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ನಿರುದ್ಯೋಗ ಎನ್ನುವ ಸಮಸ್ಯೆ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಬೆಂಬಿಡದೆ ಕಾಡುತ್ತಿವೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದೇ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮುಖ್ಯ ಉದ್ದೇಶವಾದಂತೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತಾ ಇದೆ. ಹೀಗಾಗಿ ಭಾರತದಲ್ಲಿಯೂ ಸಹ ನಾವು ನಿರುದ್ಯೋಗವನ್ನು ಕಾಣ್ತಾ ಇದ್ದೇವೆ. ಇಲ್ಲಿಯೂ ಸಹ ಎಲ್ಲ ಪ್ರಕಾರದ ನಿರುದ್ಯೋಗಿಗಳು ಕಂಡುಬರ್ತಾ ಇದ್ದಾರೆ. ಹೀಗಾಗಿ ನಾವು ನಿರುದ್ಯೋಗ ಎಂದರೇನು ಎಂಬುದನ್ನು ನಾವು ತಿಳಿದುಕೊಂಡೆವು. ಇನ್ನು ಮುಂದೆ ನಿರುದ್ಯೋಗದ ಪ್ರಕಾರಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ನಿರುದ್ಯೋಗದಲ್ಲಿ 5 ಪ್ರಕಾರಗಳು. 1 ಮುಕ್ತ ನಿರುದ್ಯೋಗ, 2 ಮರೆಮಾಚಿದ ನಿರುದ್ಯೋಗ, 3 ವಾಡಿಕೆಯ ನಿರುದ್ಯೋಗ, 4 ವಾರದ ಸ್ಥಿತಿಗತಿಯ ನಿರುದ್ಯೋಗ, 5 ದಿನವಹಿ ನಿರುದ್ಯೋಗ. ಇವಾಗ ನಾವು ಪ್ರಕಾರಗಳನ್ನು ಒಂದೊಂದಾಗಿ ಅಧ್ಯಯನವನ್ನು ಮಾಡುತ್ತಾ ಹೋಗೋಣ. ಮೊದಲನೆಯದಾಗಿ ಮುಕ್ತ ನಿರುದ್ಯೋಗ. ಮುಕ್ತ ನಿರುದ್ಯೋಗ ಎಂದರೆ ದೊಡ್ಡ ನಿರುದ್ಯೋಗ ಪಡೆಯನ್ನು ನಾವು ಮುಕ್ತ ನಿರುದ್ಯೋಗ ಎಂದು ಕರೆಯುತ್ತೇವೆ. ಇದನ್ನು ಸಂರಚನಾತ್ಮಕ ನಿರುದ್ಯೋಗ, ತೆರೆದ ನಿರುದ್ಯೋಗ ಸಹ ಎಂದು ನಾವು ಕರೆಯುತ್ತೇವೆ. ಅಂದರೆ ಇಲ್ಲಿ ಬಹಳಷ್ಟು ಜನರಿಗೆ ಉದ್ಯೋಗ ದೊರೆಯುವುದಿಲ್ಲ. ಯಾಕೆ ಉದ್ಯೋಗ ದೊರೆಯುವುದಿಲ್ಲ ಅಂದರೆ ಬಂಡವಾಳ ಸಂಚಯನ ದರವು ಜನಸಂಖ್ಯೆಯ ಬೆಳವಣಿಗೆಯ ದರಕ್ಕಿಂತ ಕಡಿಮೆ ಇದ್ದಾಗ, ಬಂಡವಾಳ ಸಂಚಯನ ದರವು ಜನಸಂಖ್ಯೆಯ ದರಕ್ಕಿಂತ ಕಡಿಮೆ ಇದ್ದಾಗ ಈ ಮುಕ್ತ ನಿರುದ್ಯೋಗ ಅಥವಾ ತೆರೆದ ನಿರುದ್ಯೋಗ ಅಥವಾ ಸಂರಚನಾತ್ಮಕ ನಿರುದ್ಯೋಗ ಉದ್ಭವಿಸುತ್ತದೆ ಎಂದು ನಾವು ಹೇಳಬಹುದು. ಎರಡನೇದಾಗಿ ಮರೆಮಾಚಿದ ನಿರುದ್ಯೋಗ. ಈ ಮರೆಮಾಚಿದ ನಿರುದ್ಯೋಗಕ್ಕೆ ಮತ್ತೊಂದು ಹೆಸರು ಪ್ರಚ್ಛನ್ನ ನಿರುದ್ಯೋಗ. ಅಂದರೆ ಈ ನಿರುದ್ಯೋಗವನ್ನು ನಾವು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಕಂಡುಕೊಳ್ಬೋದು. ಯಾಕಂದ್ರೆ ಜನರ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತರಾಗಿರುವಂತಹ ಒಂದು ವ್ಯವಸ್ಥೆಗೆ ನಾವು ಮರೆಮಾಚಿದ ನಿರುದ್ಯೋಗ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕೃಷಿ ಕ್ಷೇತ್ರವನ್ನು ತೆಗೆದುಕೊಳ್ಳಿ. ಅಲ್ಲಿ 5 ಕಾರ್ಮಿಕರ ಅವಶ್ಯಕತೆ ಇದ್ದದ್ದೇ ಆದರೆ ಈ ಮರೆಮಾಚಿದ ನಿರುದ್ಯೋಗದ ಪ್ರಕಾರ ಅಲ್ಲಿ 8 ಜನ ಕಾರ್ಮಿಕರು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಹೀಗಾಗಿ ಮೇಲಿನ 3 ಜನ ಕಾರ್ಮಿಕರು ಅವರು ಮರೆಮಾಚಿದ ನಿರುದ್ಯೋಗಿಗಳು. ಅಂದರೆ ಅವಶ್ಯಕ್ಕಿಂತ ಹೆಚ್ಚಿನ ಜನ ಚಟುವಟಿಕೆಗಳಲ್ಲಿ ಕೈಗೊಳ್ಳುವಂತಹ ಒಂದು ವ್ಯವಸ್ಥೆಗೆ ನಾವು ಮರೆಮಾಚಿದ ನಿರುದ್ಯೋಗ ಎಂದು ಕರೆಯುತ್ತೇವೆ. ಇದನ್ನು ನಾವು ಭಾರತದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ. ಮೂರನೇದಾಗಿ ವಾಡಿಕೆಯ ನಿರುದ್ಯೋಗ. ವಾಡಿಕೆಯ ನಿರುದ್ಯೋಗ ಎಂದರೆ ಸುಶಿಕ್ಷಿತ ಮತ್ತು ನೈಪುಣ್ಯತೆ ಪಡೆದ ವ್ಯಕ್ತಿಗಳ ಸಮೂಹವು ಉದ್ಯೋಗವನ್ನು ತಮ್ಮ ಅರ್ಹತೆಗೆ ಅನುಗುಣವಾಗಿ ಅರಸುವಂಥ ಒಂದು ವ್ಯವಸ್ಥೆಗೆ ನಾವು ವಾಡಿಕೆಯ ನಿರುದ್ಯೋಗ ಎಂದು ಕರೆಯುತ್ತಿರ್ತೇವೆ. ಅಂದರೆ ಇಲ್ಲಿ ಸುಶಿಕ್ಷಿತ ಮತ್ತು ಕೌಶಲ್ಯವನ್ನು ಪಡೆದಂತಹ ವ್ಯಕ್ತಿಗಳ ಸಮೂಹ ಏನು ಮಾಡ್ತಿರ್ತದೆ ಅಂದ್ರೆ ಅವರು ತಮ್ಮ ಶಿಕ್ಷಣ ಮತ್ತು ನೈಪುಣ್ಯತೆ ಅರ್ಹತೆಗೆ ದೊರೆಯುವಂಥ ಒಂದು ಉದ್ಯೋಗದ ಒಂದು ಶೋಧನೆಯಲ್ಲಿ ಇರ್ತಾ ಇದ್ದಾರೆ. ಹೀಗಾಗಿ ಈ ವಾಡಿಕೆಯ ನಿರುದ್ಯೋಗವು ಸಹ ಹೆಚ್ಚಿನ ಪ್ರಮಾಣದಲ್ಲಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಉದಾಹರಣೆಗಾಗಿ B.Ed, D.Ed, MA, MPhil, PhD ಹೀಗೆ ಹಲವಾರು ಡಿಗ್ರಿಗಳನ್ನು ಪಡೆದು
ಆ ಡಿಗ್ರಿ ಅರ್ಹತೆಗೆ ದೊರೆಯುವಂಥ ಒಂದು ಉದ್ಯೋಗಿಗಳು ನಿರೀಕ್ಷೆ ಮಾಡ್ತಿರ್ತಾರೆ. ಇದಕ್ಕೆ ನಾವು ವಾಡಿಕೆ ನಿರುದ್ಯೋಗ ಎಂದು ಕರೆಯುತ್ತಿರ್ತೇವೆ. ನಾಲ್ಕನೇದಾಗಿ ವಾರದ ಸ್ಥಿತಿ ನಿರುದ್ಯೋಗ ಅಂದರೆ ಈ ಸಮೀಕ್ಷಾ ವಾರದಲ್ಲಿ ಏನು ನಾವು ಒಂದು ಸಮೀಕ್ಷೆ ಮಾಡ್ತಿರ್ತೀವಲ್ಲ, ಆ ಸಮೀಕ್ಷಾ ವಾರದಲ್ಲಿ ಒಂದೇ ಒಂದು ಗಂಟೆ ಉದ್ಯೋಗ ಪಡೆಯದ ಸ್ಥಿತಿಗೆ ನಾವೇನಂತ ಕರಿತೀವಿ ಅಂದ್ರೆ ವಾರದ ಸ್ಥಿತಿ ನಿರುದ್ಯೋಗ ಎಂದು ಕರೆಯುತ್ತೇವೆ. ಐದನೇದಾಗಿ ದಿನವಹಿ ನಿರುದ್ಯೋಗ ಅಂದರೆ ಸಮೀಕ್ಷಾ ವಾರದಲ್ಲಿ ಒಂದು ದಿನ ಅಥವಾ ಕೆಲವು ದಿನಗಳಲ್ಲಿ ಉದ್ಯೋಗ ಪಡೆಯದ ವ್ಯಕ್ತಿಗಳ ಒಂದು ಸ್ಥಿತಿಗತಿಗೆ ನಾವೇನಂತೀವಿ ಅಂದ್ರೆ ದಿನವಹಿ ನಿರುದ್ಯೋಗ ಎಂದು ನಾವು ಕರೆಯುತ್ತೇವೆ. ಹೀಗಾಗಿ ಈ 5 ಪ್ರಕಾರದ ನಿರುದ್ಯೋಗವನ್ನು ನಾವು ನೋಡಿದ್ದೇ ಆದರೆ ಒಂದಿಲ್ಲ ಒಂದು ರೀತಿ ಇವು ಅರ್ಹತೆಯನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಿರ್ತದೆ. ಯಾಕಂದರೆ ಅವರ ಅರ್ಹತೆಗೆ ಅನುಗುಣವಾಗಿ ಅವರಿಗೆ ಉದ್ಯೋಗ ದೊರೆಯದೇ ಇದ್ದರೆ ಅಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇದೆ ಎಂದು ನಾವು ಖಂಡಿತವಾಗಿ ಹೇಳಬಹುದಾಗಿದೆ. ಇನ್ನು ನಿರುದ್ಯೋಗದ ಪ್ರಮಾಣ ನಮ್ಮ ದೇಶದಲ್ಲಿ ಎಷ್ಟು ನಿರುದ್ಯೋಗ ಇದೆ? ಹೀಗಾಗಿ 1970ರಲ್ಲಿ ಭಗವತಿ ಸಮಿತಿಯನ್ನು ಸರ್ಕಾರ ನೇಮಕ ಮಾಡ್ತದೆ. ಆ ಭಗವತಿ ಸಮಿತಿಯ ವರದಿಯ ಪ್ರಕಾರ 1971ರಲ್ಲಿ 18.7 ದಶಲಕ್ಷ ನಿರುದ್ಯೋಗದ ಪ್ರಮಾಣ ಭಾರತದಲ್ಲಿತ್ತು ಎಂದು ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ 2006ರ ಒಂದು ಅಂಕಿಅಂಶಗಳ ಪ್ರಕಾರ 41.47ರಷ್ಟು ಜನ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರು ಎಂಬುದು ತಿಳಿದು ಬರ್ತಾ ಇದೆ. ಅದೇ ರೀತಿಯಾಗಿ 2011 ಮತ್ತು 2012ರ ಒಂದು ಅಂಕಿಅಂಶಗಳನ್ನು ನೋಡಿದಾಗ 24.7 ದಶಲಕ್ಷದಷ್ಟು ಜನರು ನಿರುದ್ಯೋಗಿಗಳಿದ್ದರು ಅನ್ನೋದು ನಮಗೆ ಭಾರತ ದೇಶದಲ್ಲಿ ಕಂಡು ಬರ್ತಾ ಇದೆ. ಆಮೇಲೆ NSS 66ನೇ ಸುತ್ತಿನ ಒಂದು ಅಂದಾಜಿನ ಮೇರೆಗೆ ಇಲ್ಲಿ ಅವರು ನಿರುದ್ಯೋಗದ ಪ್ರಮಾಣವನ್ನು ನಮಗೆ ನೀಡಿದ್ದಾರೆ. ಈ NSS 66ನೇ ಸುತ್ತಿನ ಒಂದು ವರದಿಯ ಪ್ರಕಾರ ವಾಡಿಕೆಯ ಪ್ರಧಾನ ಸ್ಥಿತಿಗತಿ ನಿರುದ್ಯೋಗ 2.0% ಪ್ರಮಾಣದಷ್ಟಿತ್ತು. ಅದೇ ರೀತಿಯಾಗಿ ಪ್ರಸ್ತುತ ವಾರದ ಸ್ಥಿತಿ ಉದ್ಯೋಗ 3.6%ದಷ್ಟಿತ್ತು. ಪ್ರಸ್ತುತ ದಿನವಹಿ ಸ್ಥಿತಿ ಉದ್ಯೋಗ 6.6% ವಾರದಷ್ಟಿತ್ತು ಎಂದು ಅವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಈ ಭಗವತಿ ವರದಿಯಾಗಲಿ ಅಥವಾ NSS 66ನೇ ಸುತ್ತಿನ ವರದಿಗಳನ್ನು ನೋಡಿದಾಗ ಭಾರತ ದೇಶದಲ್ಲಿ ಇಂದಿಗೂ ಸಹ ನಿರುದ್ಯೋಗ ಇದೆ. ಜನಸಂಖ್ಯೆ ಹೆಚ್ಚಾದಂತೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣವೂ ಸಹ ಹೆಚ್ಚಾಗ್ತಾ ಇದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಉದ್ಯೋಗವನ್ನಾದರೂ ಒದಗಿಸುವುದು ಹೇಗೆ ಅನ್ನೋ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದೆ ಕಾಣ್ತಾ ಇದೆ. ಏಕೆಂದರೆ ಇವತ್ತಿನ ದಿನ ಸುಶಿಕ್ಷಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ನೈಪುಣ್ಯತೆ ಪಡೆದ ಸುಶಿಕ್ಷಿತರ ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ. ಆದರೆ ಅವರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗಗಳು ದೇಶದಲ್ಲಿ ಲಭ್ಯವಿಲ್ಲ. ಅದಕ್ಕೆ ನಾವೆಲ್ಲ ತಿಳ್ಕೊಳ್ಬೇಕು, ನಮ್ಮ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ಸಿಗುವುದು ಅತ್ಯಂತ ಕಷ್ಟ. ಯಾಕೆಂದರೆ ಜನಸಂಖ್ಯೆ ಹೆಚ್ಚಾದಂತೆ ನಿರುದ್ಯೋಗವೂ ಸಹ ಹೆಚ್ಚಾಗ್ತದೆ. ಅದಕ್ಕಾಗಿ ನಾವು ಚಿಕ್ಕವರಿದ್ದಾಗ ಒಂದು ಧಾರಾವಾಹಿ ಬರ್ತಾಯಿತ್ತು, ಎಸ್ ಫನಿ ರಾಮಚಂದ್ರನ್ ನಿರ್ದೇಶನದ ದಂಡಪಿಂಡಗಳು ಅನ್ನೋ ಒಂದು ಸೀರಿಯಲ್ ನನಗೆ ಬರ್ತಾಯಿದೆ. ಆ ಧಾರಾವಾಹಿಯಲ್ಲಿ ಅವರು BA BCom BSc ಕಲಿತು ಉದ್ಯೋಗ ಅವರಿಗೆ ದೊರೀತಿರೋದಿಲ್ಲ. ಏಕೆಂದರೆ ಅವರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗಗಳು ಅವರಿಗೆ ದೊರೀತಿರಲಿಲ್ಲ. ಹೀಗಾಗಿ ಆ ಒಂದು ಕಾಲದಲ್ಲಿ ಆ ದಂಡಪಿಂಡಗಳು ಎನ್ನುವಂಥ ಒಂದು ಸೀರಿಯಲ್ ಏನಿತ್ತು ಬಹಳ ಫೇಮಸ್ ಆಗಿತ್ತು. ಯಾಕಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲರೂ ಆ ಸೀರಿಯಲ್ ನೋಡ್ತಾಯಿದ್ರು. ಅಂದರೆ ಸುಶಿಕ್ಷಿತ ವ್ಯಕ್ತಿಗಳ ಒಂದು ವ್ಯವಸ್ಥೆ ಯಾವ ರೀತಿ ದೇಶದಲ್ಲಿದೆ ಅಂತ. ಏಕೆಂದರೆ ಪ್ಲಂಬರ್ ಕೆಲಸ ಆಗಿರ್ಬೋದು, ಕಟ್ಟಡ ಕೆಲಸ ಆಗಿರ್ಬೋದು, ಕೃಷಿ ಚಟುವಟಿಕೆಗಳಲ್ಲಿ ಕೆಲಸ ಆಗಿರ್ಬೋದು, ನಮಗೆ ದೊರೆಯುತ್ತಿದ್ದರೂ ಸಹ ಆ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ. ಏಕೆಂದರೆ ಅದು ನಮ್ಮ ಅರ್ಹತೆಯ ತಕ್ಕಂತೆ ಕೆಲಸವಲ್ಲ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಇದೆ. ಹೀಗಾಗಿ ನಮ್ಮ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ಸಿಗುವುದು ಇಂದಿನ ದಿನಮಾನಗಳಲ್ಲಿ ಬಹಳ ಕಷ್ಟಕರವಾಗಿದೆ. ಏಕೆಂದರೆ ಈ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಾಗೋದ್ರ ಮುಖಾಂತರ ಈ ನಿರುದ್ಯೋಗ ಪ್ರಮಾಣವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗ್ತಾ ಇದೆ. ಹೀಗಾಗಿ ನಾವು ಈ ನಿರುದ್ಯೋಗವನ್ನು ಹೋಗಲಾಡಿಸಬೇಕಾಗಿತ್ತಂದ್ರೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಅದೇ ರೀತಿಯಾಗಿ ಭಾರತ ಸರ್ಕಾರ ಹಲವಾರು
ಕಾರ್ಯಕ್ರಮಗಳನ್ನು ಅದು ಕೈಗೊಂಡು ಭಾರತ ದೇಶದಲ್ಲಿರುವ ನಿರುದ್ಯೋಗ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಅದು ಪ್ರಯತ್ನ ಪಡ್ತಾ ಇದೆ. ಆದರೂ ಸಹ ದಿನದಿಂದ ದಿನಕ್ಕೆ ನಿರುದ್ಯೋಗ ಒಂದು ಸ್ಥಿತಿಗತಿ ಹೆಚ್ಚಾಗ್ತಾ ಇದೆ. ಅದನ್ನು ಯಾವ ರೀತಿಯಾಗಿ ನಾವು ನಿರುದ್ಯೋಗಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಕಾರ್ಯಪ್ರವೃತ್ತವಾಗಿವೆ ಎಂದು ಹೇಳುತ್ತಾ ಇವತ್ತಿನ ದಿನ ಈ ಒಂದು ಆವೃತ್ತಿಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರಗಳು ಎಲ್ಲರಿಗೂ.